ದೀಪಾವಳಿ ತಿಂಡಿಗಳಲ್ಲಿ ಸಿಹಿ ಖಾರ ಅಂತ ಅನೇಕ ತಿಂಡಿಗಳನ್ನ ಮಾಡಿ ತೋರಿಸ್ತಾ ಇದೀವಿ. ಸಾಮಾನ್ಯವಾಗಿ ಚಕ್ಲಿ ಅಂತ ನೋಡಿದಾಗ ಅದಕ್ಕೆ ಅಕ್ಕಿನ ತೊಳೆದು ನೆನೆಸಿ ರುಬ್ಬಿ ಸಾಕಷ್ಟು ಕೆಲಸವನ್ನ ಮಾಡೋ ತರ ಇರುತ್ತೆ ಅಲ್ವಾ. ಈ ಕೆಲಸನ ಸುಲಭ ಮಾಡೋದಕ್ಕೆ ಹಿಂದಿನ ವಿಡಿಯೋದಲ್ಲಿ ಇನ್ಸ್ಟೆಂಟ್ ಆಗಿ ಚಕ್ಲಿ ಹಿಟ್ಟನ್ನ ಹೇಗ್ ಮಾಡೋದು ಅಂತ ನೋಡಿದ್ವಿ. ಇವತ್ತು ಅದನ್ನ ಉಪಯೋಗಿಸಿ ರುಚಿಯಾದ ಚಕ್ಲಿನ ಹೇಗ್ ಮಾಡೋದು ಅಂತ ನೋಡೋಣ. ಇದನ್ನ ಮಾಡೋದಕ್ಕೆ ಒಂದ್ ಬೌಲ್ಗೆ 1 ಕಪ್ ಇನ್ಸ್ಟೆಂಟ್ ಚಕ್ಲಿ ಹಿಟ್ಟನ್ನ ಹಾಕೊಂಡು ಅದರಲ್ಲಿ ಅರ್ಧ ಟೀ ಸ್ಪೂನ್ ಅಚ್ಕಾರದ ಪುಡಿ, ಅರ್ಧ ಟೀ ಸ್ಪೂನ್ ಉಪ್ಪು, 1/4 ಟೀ ಸ್ಪೂನ್ ಇಂಗು, 1/4 ಟೀ ಸ್ಪೂನ್ ಜೀರಿಗೆ, 1/4 ಟೀ ಸ್ಪೂನ್ ಕಪ್ಪೆಳ್ಳು ಇದನ್ನೆಲ್ಲ ಹಾಕಿ ಸ್ವಲ್ಪ ನೀರನ್ನೇ ಹಾಕಿ ಚಕ್ಲಿ ಹಿಟ್ಟನ್ನ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಹಾಗೆ ಇಡಿ. ಈಗ ಸ್ಟವ್ ನಲ್ಲಿ ಒಂದು ಕಡಾಯಿ ಇಟ್ಟು ಎಣ್ಣೆ ಹಾಕಿ ಅದು ಬಿಸಿ ಆದ್ಮೇಲೆ ಒಂದ್ ಸೌಟ್ ಬಿಸಿ ಎಣ್ಣೆನ ಕಲ್ಸಿಟ್ಟಿರೋ ಹಿಟ್ಟಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದನ್ನ ಚಕ್ಲಿ ಹಾಕೋ ಅಚ್ಚಿನಲ್ಲಿ ಹಾಕೊಂಡು ಚಿಕ್ಕ ಚಿಕ್ಕ ಚಕ್ಲಿ ಆಗಿ ನಿಮ್ಗೆ ಬೇಕಾಗಿರೋ ಸೈಜ್ಗೆ ಒಂದು ದೊಡ್ಡ ಸೌಟ್ ನಲ್ಲಿ ಹಾಕೊಂಡು ಎಣ್ಣೆನಲ್ಲಿ ಹಾಕಿ. ಇದು ಒಂದ್ ಕಡೆ ಚೆನ್ನಾಗಿ ಬೆಂದ್ಮೇಲೆ 2 ಕಡೆ ತಿರುಗಿಸಿ ಚೆನ್ನಾಗಿ ಬೆಂದ್ಮೇಲೆ ತೆಗೆದ್ರೆ ತುಂಬಾನೇ ರುಚಿಯಾದ ಸುಲಭವಾದ ಚಕ್ಲಿ ತಯಾರು. ಒಂದ್ ವೇಳೆ ಇನ್ಸ್ಟೆಂಟ್ ಚಕ್ಲಿ ಹಿಟ್ಟಿನ ಮಿಕ್ಸ್ ಅನ್ನ ಹೇಗ್ ಮಾಡೋದು ಅನ್ನೋ ವಿಡಿಯೋ ನೀವು ಇನ್ನೂ ನೋಡಿಲ್ಲ ಅಂತಂದ್ರೆ ನಮ್ಮ ಚಾನೆಲ್ ನಲ್ಲಿ ಹೋಗಿ ನೋಡಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಫುಡಿ ಕನ್ನಡನ ಫಾಲೋ ಮಾಡಿ.